ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳ ಸೀರಾ. ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕೊತಾನೆ. ಇವನ್ ಯಾಕೆ ಬೇಕಳು ಊರು ಸಾಬ್ರಿ? ಬಾರ್ ಕೋಲ್ ತಗೊಂಡು ಕುಂಡಿ ಮೇಲೆ ನಾಲ್ಕು ಬಾರ್ಸರೆ ಬುದ್ಧಿ ಬರ್ತದೆ ಕಳ್ಮವ. ಏ ತಾಯಿ ಸೂಳೆಗಳೋಟ ಕಾಯಿ ಬಿತ್ತಾರೆ. ಎಲ್ಲೋದ್ರು ನನ್ ಸೊಟ್ಕ ಎಲ್ಲಿ ಇಕ್ಲಿ ಅಂತಾನೆ. ಓದೋದ್ ಕಡೆ ಎಲ್ಲ ಇಕ್ಕಿಸ್ಕೊಂಬಂದ್ರು ಇನ್ನೂ ಬುದ್ಧಿ ಬರ್ನಿಲ್ಲ. ಬೆಳಗ್ಗೆ ಏನೋ ಬೈತಾ ಇದ್ರಿ. ಏ ಇನ್ಯಾರ್ನವ ಬುಸ್ಸುನ ಬಸ್ಸ ಬಸ್ ಅಲ್ಲ ಕಡೆ ತಾಯಿ, ಜಾರ್ಜ್ ಬುಸ್ಸು ಬುಸ್ಸು ಬುಸ್ಸ. ಅದ್ ಯಾವ ಸೀಮೆ ಹೆಸರು? ಎಲ್ರ ಮೇಲೂ ಬುಸ್ ಕೊಡ್ತಾನಲ್ಲ ಅದಕ್ಕೆ ಅವನ ಹೆಸರು ಬುಸ್ಸು. ಅವನೆಲ್ಲವನೇ ಅಮೇರಿಕಾದಲ್ಲವನೇ. ಅವನ್ ಯಾಕಂಗೆ ಎಲ್ಲನೇ ಕೊಂಡ್ರು ಬಿಡಕ್ಕಿಲ್ಲ, ಕಣ್ಣಾಗ್ತಾನೆ ನಮ್ ಬಾಟೆ ಸಿಗ್ತಾರ. ವಾ ಈ ಮೂದೇವಿ ತರ್ವೆ ಚಿಗಬಲ್ ಅಂತ ಏನಿದ್ರು ಜುಜ್ಬಿ ಪ್ಯಾಕೆಟ್ ಅಷ್ಟೇ. ಆದ್ರೆ ಆ ಬುಸ್ ಇದನಲ್ಲ ಅವನು ಬ್ಯಾರಲ್ ಗಟ್ಲೆ ಎಣ್ಣೆ ಕದೀತಾನೆ. ಮೊನ್ನೆ ಆ ಬುಸ್ನ ಪೇಸ್ಟ್ ಟು ಪೇಸ್ಟ್ ನಾನು ಮೀಟ್ ಮಾಡಿದೆ. ನೋಡು ಬುಸ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ, ಇದೆಲ್ಲ ಉಟ್ಬಿಟ್ಟು ಒಂದಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂತ ಅಡ್ವೈಸ್ ಮಾಡಿದ್ರೆ ಈಗ ತಿರುಗಿಸ್ಕೊಂಡು ಹೋಗ್ಬಿಡದ. ಲೇ ವಾಟ್ ಇಸ್ ಬುಸ್ ನಿಂಗೆಲ್ಲ ಸಿಕ್ಕಿದ್ದ? ಇಲ್ಲ ಇಲ್ಲಿ ಟಿವಿ ನ್ಯೂಸ್ ಅಲ್ಲಿ. ಲೇ ಆ ಸದ್ದಾಮ್ ಹುಸೇನ್ ನೇಣಾಕ್ಬಾರ್ದಾಗಿತ್ತು ಕಣ್ಲ. ಏನೋ ಆಗಿದ್ದಾಗೋಯ್ತು, ತಿದ್ಕೊಂಡು ಹೋಗ್ಲ ಸದ್ದಾಮು ಅಂತವ ಬುದ್ಧಿ ಹೇಳಿ ಬುಟ್ಬಿಟ್ಟಿದ್ರಾಗೋಗಿತ್ತು. ನೇಣೆ ಹಾಕ್ಬಿಡದ. ಜಮಗ ಒಂದ್ ಸಾಂಗ್ ಆಡುಗಳ ದೊಡ್ಡಪ್ಪನ ಲೆಕ್ಕದಲ್ಲೇ ಅಲ್ಲೇ ಬಂದು ಇಟ್ಟಿಸ್ತೀರಿರೋ. ಎದ್ ಬಂದ್ ಕುಡಿಲ. ಎದ್ ಬಂದ ನಿದ್ದಾಳಾಗೋಯ್ತು ಕಣಗ. ಇಸ್ದೇರೆ ನೀ ಪಿಜ್ಜಾ ಬರ್ಗರ್ ವರ್ಷ ಎಂತದದು ಪಿಜ್ಜಾ? ಕಾಫಿ ದುಡ್ಡೇ ಕೊಡಲ್ಲ ನೀನು. ಸಾಮೆ ಹುಟ್ಟಿದ ಮೇಲೆ ತೂಗುಡಿಸ್ತೀಯಲ್ಲೋ ದರ್ಬೇಸಿ. ತೂಗಡಿಸೋರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಕಣಗ. ಕಳ್ತನಾಗಿವೆ. ಪೂಜರಪ್ಪ ಆ ಪೆಟ್ಟಿಗೆ ಬಾಯ್ ಬಂದ ಅಂತ ನುಂಕೊಂಬಿಟ್ಟದ. ನಿಂಗ್ ಊರ್ ಜಮೀನ ಕೊಡುಗೆ ಕೊಟ್ಟಿದ್ದು ದೇವ್ರ ಕಾರ್ಯ ಮಾಡ್ಲಿ ಅಂದ್ಬಿಟ್ಟು. ಏನ್ ಕಳ್ಮವ ಇಷ್ಟ ದಿವಸ ಇದ್ಕಳ್ಳ ಇವತ್ತೆಲ್ಲಿಂದ ಬಂದ? ತೇರ ಹಬ್ಬಕ್ಕೆ ಇನ್ 3 ದಿನ ಅದೇ. ಯಾತ್ರೆಗೆ ಸಿಂಗಾರ ಮಾಡಿ ಅಮ್ಮನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸ್ವಾಮಿ. ಸ್ಯಾಂಪಲ್ ತಗೊಂಡು ಹೋಗ್ತೀವಿ, ಸರ್ವೆ ಮಾಡ್ತೀವಿ ಅಂತ ಯಾರ್ಯಾರೋ ಹಳ್ಳಿಗೆ ಬರ್ತಾ ಇದಾರೆ. ದೇವ್ರ ಗುಡಿ ಮೇಲೆ ಹೊತ್ತು ಗೊತ್ತು ಇಲ್ದೆ ಹೆಲಿಕಾಪ್ಟರ್ ಹಾರಾಡ್ತಾನೆ ಇರುತ್ತೆ. ಪೇಟೆ ಜನಕ್ಕೆ ಆ ಅಮ್ಮನ ಒಡವೆ ಮೇಲೆ ಕಣ್ಣು ಬಿದ್ದಿದೆ ಸ್ವಾಮಿ. ಚಿಗಪ್ಪ, ನಮ್ ದೇವಿ ಮಾಯಮ್ಮ ಪವರ್ಫುಲ್. ಆದ್ರೆ ಕಳ್ಳ ಬಂದು ಜ್ಯೂಸ್ ಕದಿಯುವಾಗ ಅಮ್ಮ ಏನ್ ಮಾಡ್ತಿದ್ದ? ಸಂಚಾರಕ್ಕೆ ಹೋಗಿದ್ಲು ಕಣ್ಣ. ಸುತ್ತ ಹತ್ತ ನೋಡ್ಕೊಂಡ್ಬಿಡ್ವಾ ನಮ್ಮವ್ವ. ಎಕ್ಸಾಕ್ಟ್ಲಿ ಕರೆಕ್ಟ್.
ಆದ್ರೆ ಅವನ್ ಟೂರ್ ಪ್ಲಾನು ಕಳ್ಳಂಗೆ ಹೆಂಗ್ ಗೊತ್ತಾಯ್ತು? ನಾವ್ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕತಾ ಇದ್ರೆ ನೀನ್ ಚಿಕ್ಕ ಹುಡುಗಂತರ ಚಿಟ್ಟೆ ಹಿಡಿತಿದ್ಯಲ್ಲಪ್ಪ. ಒಂದು ಚಿಟ್ಟೆ ಹಿಡಿದು ತೋರ್ಸು ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಪ್ರತಿದಿನ ನನ್ನ ಹೆಂಡತಿ ಒಂದ್ ಚಿಟ್ಟೆ ಹಿಡಿ ಅಂತ ಪೀಡಿಸ್ತಾನೆ ಇದ್ದಾಳೆ. ಈಗ ಒಡವೆ ವಿಷಯ ಏನ್ ಮಾಡೋದು ಹೇಳು? ನೀನ್ ತಾನೇ ಲೀಡರು, ನೀನೇ ಹೇಳು. ಈ ಪೂಜಾರಪ್ಪನ್ ಪೊಲಿಟಿಷನ್ ಇಟ್ಕೊಟ್ರೆ ಸತ್ಯ ಈಚೆಗೆ ಬರ್ತದೆ. ಬೇಡ, ನಮ್ಮೂರ್ಗೆ ಪೊಲೀಸ್ನವ್ರು ಬರೋದು ಬೇಡ. ಹಾಗೂ ನಾವೆಲ್ಲ ಹೂ ಬೆಳಿತೀವಿ. ಹೂಗಳೇ ಭೂತಾಯಿಗೆ ನಿಜವಾದ ಒಡವೆ. ನಮ್ಮೂರ್ ದೇವಿನ ಹೂಗಳಿಂದ ಅಲಂಕಾರ ಮಾಡೋಣ. ಅಷ್ಟೊಂದು ಯಾರು ಕೊಡ್ತಾರೆ? ಯಾಕೆ ಎಲ್ರೂ ಸ್ವಲ್ಪ ಸ್ವಲ್ಪ ಕೊಟ್ರಾಯ್ತು. ನಮ್ಮ ತೋಟನ ಜಲೀಲ್ ಸಭೆಗೆ ಕಂತ್ರಾಟ್ ಕೊಟ್ಬಿಟ್ಟು ಅಡ್ವಾನ್ಸ್ ತಗೊಂಡ್ ದುಡ್ಡೆಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಪ್ಪ. ನಮ್ ದ್ವಾರದಲ್ಲಿ ಹೂಗೆ ಚಿಕ್ಕಿ ರೋಗ, ನಮ್ ಗುಲಾಬಿ ಹೂಗೆಲ್ಲ ಬೂದಿ ರೋಗ. ನಮ್ ತ್ವಾಟದ ಕಾಂಡ ಹೂಗೆ ಮಜ್ಜಿಗೆ ರೋಗ ಬಂದ್ಬಿಟ್ಟೈತೆ. ದೇವ್ರು ಹೂ ಕೊಡು ಅಂತಂದ್ರೆ ರೋಗದ ಕತೆ ಹೇಳ್ತೀರಾ? ನನ್ನ ಹೊಲಕ್ಕೆ ಯಾವ ರೋಗಾನು ಬಂದಿಲ್ಲ. ದೇವ್ರಿಗೆ ಎಲ್ಲ ಹೂನು ನಾನೇ ಕೊಡ್ತೀನಿ. ಊರ್ ಹಬ್ಬದಲ್ಲಿ ನಿಮ್ ಮುಖ ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು. ಯಾವ್ದಾದ್ರು ಒಬ್ಬ ರಾಜ್ಕುಮಾರ್ ಹಾಗೇ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ. ಯಾಕ್ ಗೊತ್ತಾ? ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ. ನಂಗ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದಾರೆ. ಅಪ್ಪನ ಹೊಟ್ಟೆ ಹುಟ್ಟಿರೋದು ನಾನು, ನೀನಲ್ಲ, ತಿಳ್ಕೊ. ಓಹೋ, ಹೌದಮ್ಮ, ನೀಬ್ರು ನನ್ನ ಹೊಟ್ಟೆಲೇ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿ. ಜಗಳ ಆಡ್ಬೇಡಿ, ಸುಮ್ನಿರಿ. ಆಹಾ, ಅಪ್ಪ ನಿಂಗೊಂದ್ ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದ್ ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ? ಮಕ್ಳು ಯಾರಾದ್ರೂ ಅಪ್ಪನ ಹೊಟ್ಟೆಲ್ ಹುಟ್ಟಾವ? ನಾನ್ ಮಾತ್ರ ಎಲ್ಲಾ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ದು. ಅಪ್ಪ ನಂಗೂ ಮೆಹಂದಿ ಹಾಕು. ಬಾ ಮಗಳೇ. ಎಳೆ ಮೇಲೆ ನಿಂಗ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಗ್ತೀಯಾ? ಇರ್ಲಿ ಬಿಡು ಕನಕ, ಅವಳು ನಮ್ಮ ಮಗಳು ತಾನೆ. ಊರಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ 3 ಗಳಿಗೆ ಸಂತೋಷ ಪಡ್ಲಿ. ಬಾ, ನಿನಗೂ ಹಚ್ತೀನಿ ಬಾ. ಇದೊಂದ್ ಬಾಕಿದು ನಂದವ್ರೆ. ಅಚ್ಚಿಯೋ ಕೈಗೆ ಎಂತ ಸುಂಗಾರ. ಎದ್ದೋಗೆ ಹೂ ಕಟ್ಟು. ತಪ್ಪೆ ಗಂಜಲ ಬಳಿಯೋ ನಿನ್ಗೆ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತೆಗಿರಿ ಕಾಲ್ನ. ಅಯ್ಯೋ ನನ್ ಮನೆ ಹಾಳಾಗೋಯ್ತು. ಆಶೀರ್ವಾದ ಮಾಡಿ ನೀವ್ ತಾನೆ ನನ್ ದೇವ್ರು. ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ ಸತ್ತು ಇಲ್ಲಿ ಬಿಟ್ಟಿಯವನೇ. ಕಾಲ್ ತೆಗಿರಿ. ಇಲ್ಲೇ ನೀವೇ, ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವಾ. ಏನ್ರಿ ನಾನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ರೇನ ಜಮೀನ್ದಾರರು? ಊರೆಲ್ಲೆಲ್ರೂ ಹೂ ಬೆಳಿತಾರೆ, ಎಲ್ರೂ ಕೊಡ್ಬೋದಾಗಿತ್ತಲ್ಲ? ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ್ 3 ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ. ಕೇಳ್ದವ್ರಿಗೆಲ್ಲ ಮಗ್ದು ಕೊಡ್ತೀರಲ್ಲ. ನಿಮ್ ತಾವೇನ್ ಅಕ್ಸೆ ಬರ್ತಾರೆ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ ಏನ್ ಕಾಪಾಡ್ತಾಳೋ ಏನೋ. ಅಂದಾನಿಗ್ ಸಾಲ ಕೊಟ್ಟು 10 ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮಂಗ್ ಸಾಲ ಕೊಟ್ರಿ, ಅವನ್ ಸತ್ತೇ ಹೋದ. ಅದೆರಡು. ಆ ಪುಟ್ಟಾಚಾರಿಗ್ ಸಾಲ ಕೊಟ್ರಿ, ಅವನ್ ಎಪ್ಪೆ ಹಿಡಿಸಿ ಊರೇ ಬಿಟ್ಟೋದ. ಅದು 3. ಇನ್ಮೇಲೆ ನೀವು ಯಾವನ್ಗಾದ್ರೂ ₹1 ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ. ಯಾರ್ಲದು? ಇದು 4. ಏನ್ಲಾ ವಾಟಿಸೆ? ಜಸ್ಟ್ 100 ರೂಪೀಸ್ ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲವರ್ ಮ್ಯಾನ್. ಫ್ಲವರ್ ಮ್ಯಾನ್ ಅದೇ ಕಣ. ಎಂಟಿ ಹಂಡ್ರೆಡ್ ಹೋಗಕ್ಕಾಯ್ತದೆ. ತತ್ತ ಇಲ್ಲಿ 100 ರೂಪೀಸ್. ಏನ್ಲಾ ಹಂಗಂದ್ರೆ? ವಿಲೇಜ್ ಗುಗ್ಗು ಅಕ್ಕ. ಹಸ್ಬೆಂಡ್ ಅದೇ ಫ್ಲವರ್ ಮ್ಯಾನ್. ಅವ್ರು ಪರ್ಮನೆಂಟ್ ಫೈನಾನ್ಸರ್ ಗೊತ್ತಾ? ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡ್ತೀಯೋ? ಪೊರ್ಕೆ ಏಟ್ಬೇಕು? ಯು ಡೋಂಟ್ ನೋ ಇಂಗ್ಲಿಷ್? ಹೂವರ್ಲೆ ಲೇ ವಾಟಿಸೆ, ನಿಮ್ ಹೂವಣ್ಣ ನಿನ್ಗೆ ಎಷ್ಟು ಸಾಲ ಕೊಟ್ಟವ್ರೆ ಹೊಸಿ ಹೇಳ್ತೀಯ? ಜುಜುಬಿ 3,000 ಅಣಗ. 3,000ನ? ಯಾವತ್ತು? ಕಾಳು ಮಾವಂಗ 6,000 ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ 6,000ನ? ಯಾಕೆ? ಇನ್ ಯಾಕಾಗ? ಹಳೇದು 4,000 ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇಯ. ನನಗೆ ಸೈಕಲ್ ಕೊಡ್ಸಿದ್ ಯಾರು ಹೇಳು ನೋಡೋಣ. ನೀನೇ ಹೇಳು. ಕಮ್ಮಗ ಅಕ್ಕ,
ನಮ್ ಮೂವಣ್ಣ ನನಗ್ ಕೊಟ್ಟಿರೋ ಬರ್ತಡೇ ಗಿಫ್ಟ್ ನಾನು ಕುಡ್ದು ಚರಂಡಿಲ್ ಬೀಳದೆ ಇರ್ಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡು ಬಿಟ್ಬಿಡ್ತಾರೆ ಗೊತ್ತಾ ಅಕಾವ್ ಸೈಕಲ್ ಮೇಲೆ ಏನ್ ಬರ್ತೀನಿ ನೋಡು ನೋಡ ಹೆಂಗೆ ಲೇ ಕುತ್ಕೋ ಗುಡ್ಲ ಸೈಕಲ್ನ ನನ್ ಗಂಡನ ಇರ್ಕಂತಿದ್ದೀರಾ ತಿನ್ನಕ್ಕಿಲ್ಲ ಕುಡಿತೀನಿ ಮೈಗಳ್ ಮುದೇವಿ ಊರ್ ಸುತ್ತ ಜಮೀನಿದ್ರು ಕಂಡೋರ್ ದುಡ್ಡಲ್ಲಿ ಮೂಗಣ್ಗ ಕುಟ್ಕೊಂಡು ಬಾಳ್ವೆ ಮಾಡ್ತೀಯ ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು ಥು, ಇನ್ನೊಂದ್ಸಾರಿ ಇಲ್ಲಿಗ್ ಬಾ ಕಾಲ್ ಮುರಿತೀನಿ ತಪ್ಪು ನಿಂದಲ್ಲ ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ ಹೋಗು ಎಲ್ಲೋಗ್ತೀಯಾ ಸಿಕ್ತೀಯಾ ಮಾಡ್ತೀನಿ ನಿಂಗೆ ಆ ಸೈಕಲ್ ನಾನು ಕಿತ್ಕೊಳ್ತಿದ್ರೆ ನಾನ್ ಕಣ್ತಾನೆ ಇಲ್ಲ ಅಯ್ಯೋ ನನ್ ಮನೆಯೆಲ್ಲ ಹಾಳಾಗೋಯ್ತು ಯಕ್ಕುಟೋಯ್ತು ಊರ್ಗೆಲ್ಲ ಸಾಲ ಕೊಡೋಕಾಯ್ತದೆ ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ ಕನಕ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ ಅವ್ನ್ ಹೇಳೋದೆಲ್ಲ ಬರೀ ಸುಳ್ಳು ನೋಡು ಮಾಯಮ್ಮನ್ ಹಬ್ಬಕ್ಕೆ ಈ ಸಲ ಮಾಯಮ್ಮನ್ ಹಬ್ಬಕ್ಕೆ ನಾನಿನ್ಗೊಂದ್ ಸೀರೆ ಕೊಡಿಸ್ತೀನಿ ಆ ಸೀರೆನ ಈ ಹೂವೇನ್ ಹೆಂಡತಿ ಹುಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು ಹಾಗಿರ್ಬೇಕು ಆ ಸೀರೆ ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೊ ಮಾಟ ನನ್ ಗೊತ್ತಿಲ್ವಾ